ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡಿ ಭದ್ರಾವತಿಯ ಸಾರ್ವಜನಿಕರ ಒಂದು ಮನವಿಯನ್ನು ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಅವರಿಗೆ ಮಾಡ್ತಾ ಇದ್ದೇವೆ. ವಿಚಾರ ಏನಂತಂದರೆ, ಭದ್ರಾವತಿ ಕೆಳಕಟ್ಟೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಆಗಿರೋದ್ರಿಂದ ಅಲ್ಲಿ ಸ್ಥಳೀಯ ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ತಂಗುದಾಣ ಇಲ್ಲದೆ ರಸ್ತೆ ಪಕ್ಕ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ. ಜೊತೆಗೆ ಆ ರಸ್ತೆ ಪಕ್ಕದಲ್ಲಿ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿದಿನ ಗಾರ್ಮೆಂಟ್ಸ್ಗೆ, ಶಾಲೆಗೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತಿರೋದ್ರಿಂದ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡಿ ಅಲ್ಲಿ ಒಂದು ಬಸ್ ತಂಗುದಾಣ ನಿಲ್ಲಿಸಿ ಯಾವುದೇ ಥರದ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಅನನುಕೂಲ ಆಗಬಾರ್ದು, ಅಪಘಾತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲೊಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ಒಂದು ಬಸ್ ತಂಗುದಾಣನ ತಾಲೂಕಾಡಳಿತ ವತಿಯಿಂದ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಭದ್ರಾವತಿ ನಾಗರಿಕರು ನಾವು ಇವತ್ತು ತಹಶೀಲ್ದಾರ್ಗೆ ಮನವಿ ಮಾಡ್ತಾ ನಮ್ಮ ಮೂಲಕ ಕೇಳ್ಕೊತಾ ಇದ್ದೇವೆ. ಜೈ ಜೈ ಕರ್ನಾಟಕ ಶಿವಕುಮಾರ ಭದ್ರಾವತಿ. ಜೊತೆಗೆ ಎಲ್ಲರಿಗೂ ಬಾಯಿ ಕಟ್ಟಿದ್ದಾರೆ. ಇಲ್ಲಿ ಒಂದು ಕೆಲಸ ನಾವು ಸ್ವಲ್ಪ ಒರಿಜಿನಲ್ ಹೆಂಗ್ ಬಂತು 4 ಎಕರೆ, 2 ಎಕರೆ ಗೌರ್ಮೆಂಟ್ ವಸತಿ ಆರ್ಡರ್ ಮಾಡಿದ್ದಾರೆ. ಈ 4 ಎಕರೆ ಒರಿಜಿನಲ್ ಹಿಂಗೆ ಇನಾಮಿಂದ ಖರೀದಿ ಆಗಿದೆ, ಅದನ್ನು ಸರಿ ಇಲ್ಲ ಅಂತ ಹೆಂಗ್ ಬಂತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನಾನು ವಿಚಾರ ಒಂದು ಸೀರಿಯಸ್ ಆಗಿ ಹೇಳ್ತೀನಿ. ಈ ಬಾರಿ ಜೊತೆ ಒಂದೊಂದು ಸರಿ ಎಲ್ಲ ವಿಚಾರಗಳು ಸುಮ್ಮನೆ ಬಿಡಂಗಿಲ್ಲ. ನಮ್ಮ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಕೊಡಬೇಕಾಗತ್ತೆ ಅಂತ ನಾನೇನು ಸುಮ್ಮನೆ ಗೊತ್ತಿಲ್ಲ. ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರತಿಯೊಂದೂ ಮಾಡೋಂಥ ವಿಚಾರನ ಹೇಳ್ತಾ ಇದ್ದೀನಿ. ನೀವು ಒಂದು ಕಡೆಯಿಂದ ನಮ್ಮ ತಾಲೂಕು ಆಫೀಸರು ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಸದಸ್ಯರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಇವತ್ತು ಇದ್ದಾರೆ. ಈ ಕ್ರಿಮಿನಲ್ಗಳ ಹೆಂಗಿದ್ದಾರೆ ಅಂದರೆ ನಮಗೆ ಸವಾಲಾಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ. ನಮಗೆ ಅದು ಯಾವುದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರಿಗೆ ಹೊಗೆ ಹಾಕ್ಸ್ತಾರೆ. ಅದೇನು ಹೊಗೆ ಹಾಕ್ಸ್ತಾರೋ ನಮ್ಗೆ ಗೊತ್ತಿಲ್ಲ. ಆಯ್ತು, DC ಅವರೇ ನೋಡ್ತಾರೆ 4 ಎಕರೆ ಹೆಂಗ್ ಬಂತು ಅಂತ ನೋಡಿದ್ರೆ ಅದನ್ನ ಜಿಲ್ಲೆ ನಿಧಿಯ ವಜಾ ಮಾಡ್ಬೇಕಾ ಅಂತ ನೋಡಿ. ಯಾರು ಅಲ್ಲಿ ಶ್ರೀರಂಗಪಟ್ಟಣ ಬೇಕು ಅಂತ ಇದು ಮಾಡುತ್ತಾರೆ. ಸರ್ ನೆಕ್ಸ್ಟ್ I don't want to comment because it is Rahul Gandhi's information, Rahul Gandhi's message. Then I don't want to comment, but he has given a clear message to all the purity leaders that we should save the constitution, save democracy. And he said that the fire was one in the end of their life has to go on fire. So nothing is due to my family. Emotional speech, historic speech. Bajrang Ravana issue, I think it is better the aligned party, BJP leaders and the JDU, JDS leaders, they are competent to reply to this. Because they were speaking a lot of things. They were the beneficiaries of it. They are the allies of it. Let they comment. Let Mr. JDS State President, National President, Youth President, BJP President,
ministers. All of them should comment on this issue. Why they are not commenting? It is their own duty to comment on this when they comment. Thank you. जो राहुल गांधी बार बार बयान दे रहा है कि वोट का चोरी हो चुका है, ये वोटर्स को अपमान कर रहा है राहुल गांधी और कांग्रेस पार्टी। मुझे लगता है राहुल गांधी क्योंकि सत्ता पे नहीं आ सकता है, राहुल गांधी जी का जो सपना है प्रधानमंत्री जी बनने का, वो सपना अधूरा रह चुका है। बिकॉज देश की जनता नरेंद्र मोदी जी के लीडरशिप पर विश्वास है। देश की जनता जिस तरीके से भारत में अभिवृद्धि हो रहा है, इसके बारे में पूरा नरेंद्र मोदी जी के लीडरशिप पे पूरा विश्वास रखा है। इसलिए राहुल गांधी को चुनाव आयोग पर पूरा विश्वास उठ चुका है। इसलिए बहाना बना के इधर कांग्रेस में कर्नाटक में आके नाटकबाजी कर रहा है। मुझे कर्नाटक के जनता की तरफ से राहुल गांधी को पूछना चाहता हूँ, अगर राहुल गांधी बेंगलोर आ रहा है अगस्त 5 को, राहुल गांधी को क्षमा बोला पूछना चाहिए, क्योंकि इधर जो चिन्नास्वामी स्टेडियम का स्टैम्पीड के मामले में सिद्धरामैया और डीके शिव कुमार के इरेस्पॉन्सिबिलिटी की वजह से 11 लोग गुजर चुका है। इसलिए राहुल गांधी को क्षमा पूछना चाहिए, बोलना चाहिए। जहाँ तक एसटी डेवलपमेंट कॉरपोरेशन का सवाल है, जो जिस तरीके से वो पैसे को हड़प के बಳ್ಳारी लोकसभा इलेक्शन में इस्तेमाल हुआ है, इसके बारे में भी राहुल गांधी को बोलना चाहिए इधर कर्नाटक। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.